ಗಿಲ್ಲಿಗೆ ವಿಲನ್ ಟ್ಯಾಗ್ ಕೊಟ್ಟ ಕಾವ್ಯ. ಇವತ್ತು ಬಿಗ್ ಬಾಸ್ ಅವರು ಬೆಳಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ. ಅದರಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಈ ಮನೆಯ ವಿಲನ್ ಯಾರು ಅಂತೇಳಿ ಅವರಿಗೆ ಒಂದು ಹಾರ ಹಾಕಿ ಅಂತೇಳಿ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ. ಅದರಲ್ಲಿ ಕಾವ್ಯ ಅವರು ಮೊದಲಿಗೆ ಬಂದು ಈ ಮನೆಯ ವಿಲನ್ ಅಂತೇಳಿ ಗಿಲ್ಲಿಗೆ ಹಾಕ್ತಾರೆ ಮತ್ತೆ ರಕ್ಷಿತಾಗೆ ಹಾಕ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ತುಂಬಾ ವೈಮನಸ್ ಆಗಿದೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವ್ರ ಕಂಡ್ರೆ ಕಾವ್ಯಗಾಗಿ ಬರ್ತಾ ಇಲ್ಲ, ಕಾವ್ಯ ಅವ್ರ ಕಂಡ್ರೆ ಗಿಲ್ಲಿಗಾಗಿ ಬರ್ತಾ ಇಲ್ಲ. ಇದು ಟಾಸ್ಕ್ ಅಂತ ಹೇಳ್ಬಹುದು ಅಥವಾ ಇಬ್ರು ವೈಮನಸ್ ಅಂತ ಹೇಳ್ಬಹುದು. ಬಟ್ ಇನ್ನೊಂದೇನಪ್ಪ ಅಂದ್ರೆ ಗಿಲ್ಲಿ ಅವರಿಗೆ ಕಾವ್ಯ ಅವರನ್ನ ಅಳಿಸಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ನಿಜ. ಆದ್ರೆ ಕಾವ್ಯ ಯಾವುದೇ ರೀತಿ ಟಾಸ್ಕ್ ಕೊಟ್ಟಿಲ್ಲ, ಆದ್ರೂ ಕೂಡ ಕಾವ್ಯ ಗಿಲ್ಲಿ ಅವರ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಈ ರೀತಿ ಮಾಡಿದ್ರೆ ಇವರಿಬ್ರು ಬಿಗ್ ಬಾಸ್ ಅಲ್ಲಿ ವಿನ್ ಆಗಕ್ಕೆ ಆಗಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇವರಿಬ್ಬರು ಜೋಡಿ ನೋಡ್ಲಿಕ್ಕೆ ನಮ್ಮ ಕರ್ನಾಟಕ ಜನತೆ ಕುತೂಹಲದಿಂದ ಕಾಯ್ತಾರೆ. ಇವರಿಬ್ರು ಮಧ್ಯದಲ್ಲಿ ಈ ರೀತಿ ಜಗಳಾಡಿದ್ರೆ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ಬೇಗ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗಿ ಇಬ್ರು ಕೂಡ ಮೊದಲಿನ ರೀತಿ ಇರಬೇಕು, ಮತ್ತೆ ಮೊದಲಿನ ರೀತಿ ಟಾಸ್ಕ್ ಗಳು ಆಡಬೇಕು. ಅವಾಗಲೇ ನಮ್ಮ ಕರ್ನಾಟಕ ಜನತೆಗೆ ಇವರಿಬ್ಬರು ಜೋಡಿ ಇಷ್ಟ ಆಗೋದು ಮತ್ತೆ ಇವರಿಬ್ಬರಿಗೆ ವೋಟ್ ಮಾಡೋದು ಅಂತ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು 2-3 ವಾರ ಆಯ್ತು ಕಾವ್ಯ ಅವರು ಗಿಲ್ಲಿ ಅವರಿಗೆ ನಾಮಿನೇಟ್ ಮೇಲೆ ನಾಮಿನೇಟ್ ಮಾಡ್ತಿದ್ದಾರೆ. ಅದಲ್ಲದೆ ಕಳಪೆಗೂ ಕೂಡ ಅವರ ಹೆಸರೇ ತೋತಿದ್ದಾರೆ. ಇದೆಲ್ಲ ಕಾವ್ಯ ಅವರಿಗೆ ಸರಿ ಅನಿಸ್ತಿದೆ ಏನೋ ನನಗಂತೂ ಗೊತ್ತಿಲ್ಲ. ಸೊ ನೋಡೋಣ ಗಿಲ್ಲಿ ಮತ್ತೆ ಕಾವ್ಯ ಅವರ ಜಗಳ ಯಾವಾಗ ಮುಗಿದು ಯಾವಾಗ ಇಬ್ರು ಒಂದಾಗ್ತಾರೆ ಅಂತ ಹೇಳಿ ನೋಡೋಣ. ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಮತ್ತೆ ಒಂದ್ಸಲಿ ಚಾನಲ್ ಚೆಕ್ ಮಾಡಿ.